ನನ್ನ ಮಗಳೇ ನಂಗಿಂತ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ಯಾಕೆ ಹಿಂಗೆ ಹತ್ಕೊಂಡು ಕೂತಿದ್ಯಾ? ಅದೇನು ಮೊದಲು ಬದುಕು ನೋಡೋಣ ಬಾ. ಇವಾಗ ಆಗಿದ್ದೆಲ್ಲ ಆಗೋಯ್ತು. ಏನು ಕೂತ್ಕೊಳ್ಳೋದೊತ್ತಿಗೆ ಈಗ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆ ಅಂತ. ಸುಮ್ಮನಾಗು. ಅಕ್ಕ, ನನ್ನ ಮೇಲೆ ನಾನು ಎಷ್ಟೇ ಮೋಸ ಮಾಡಿರೋ, ನಾನು ಎಷ್ಟೇ ನಿಮಗೆ ಕೆಟ್ಟದ್ದು ಬಯಸಿರು, ನೀನು ನಿನ್ನ ಮಕ್ಕಳು ನಂಗೆ ಯಾವಾಗಲೂ ಒಳ್ಳೆಯದೇ ಬಯಸಿದ್ದೀರಿ. ನನಗಿಂತ ಹಿಂಗೆಲ್ಲ ಆಗ್ಬೇಕಾದ ಬಿಡಕ್ಕ, ಆಗ್ಬೇಕಾದ್ದೆ ನನಗೆ. ಸರಿ ಆಯಿತು ಬಿಡು, ಈಗ ಆಗೋದೆಲ್ಲ ಆಯ್ತಲ್ಲ, ಯಾಕೆ ಇವಾಗ ಚಿಂತೆ? ಸುಮ್ಮನಾಗತ್ತೆಗೆ. ಸರಿನಕ್ಕ, ಆಯಿತು. ಅಕ್ಕ, ಏನು ಅಡುಗೆ ಮಾಡೋಣ? ನೀನೇನು ಮಾಡ್ಬಿಡಕ್ಕ. ಅದು ಏನೇನು ಎತ್ತತ್ತ ಏನೇನು ಮಾಡಬೇಕು ಅಂತ ಹೇಳಕ್ಕ, ಎಲ್ಲನೂ ಮಾಡ್ಕೊತೀನಿ. ಇರ್ಲಿಕ್ಕಂತವ ನಾನೇ ಮಾಡ್ತೀನಿ. ಏನಾಗ್ತದೆ ಮಾಡಿರೆ ನಾನು ಮಾಡ್ಕೊತೀನಿ. ಏನು ಮಾಡಿಬಿಡ, ನೀನು ಸುಧಾರಿಸ್ಕೊ ಹೋಗು. ಹೋಗಿ ಒಂದು ಗಳಿಗೆ ಮನೆಗೋ ಎಲ್ಲ ಸರುತ್ತದೆ, ಹೋಗು. ಇಲ್ಲ ಕಣಕ, ನಂಗೆ ಯಾವ ನಿದ್ದೆನೂ ಬರ್ತಾಯಿಲ್ಲ. ಅದು ಏನು ಬದುಕು ಮಾಡ್ಕೊತೀನಿ ಬಿಡಕ್ಕ, ನಾನು ಮಾಡ್ತೀನಕ್ಕ. ನೀನು ಹೋಗಿ ಆರಾಮಾಗಿ ಕೂತ್ಕ. ಅದು ಏನೇನು ಮಾಡಬೇಕು ಎತ್ತತ್ತು ಮಾಡಬೇಕು ಅಂತ ಹೇಳಕ್ಕ. ಸಾರ್ಗಿರೇನಾದ್ರು ಐತಾ, ಇಲ್ಲ ಅನ್ನ ಮಾಡ್ಬೇಕಾ ಮುದ್ದೆ ತಿರ್ಬೇಕಂತ ಮಾಡ್ಕೊತೀನಕ್ಕ. ಸಾರಿಗೇನೂ ಇಲ್ಲ, ಅದೇ ಚಿತ್ರಾನ್ನ ಮಾಡಿದ್ವಲ್ಲ. ಇನ್ಯಾವ ಸಾರು ರಾತ್ರಿ ಮಾಡಿದ್ವಿ, ಏನೂ ಉಳ್ದಿಲ್ಲ. ಇವಾಗ ಎಂಥದನ್ನ ಸೊಪ್ಪು ಕಿತ್ಕೊಂಬಂದು ಹುಳಿ ಕಾಯಿಸ್ಬೇಕು. ಹುಳಿ ಕಾಯಿಸ್ಬೇಕು ಅಂತೀನಿ. ಏನು ಮಸೊಪ್ಪು ಮಾಡಬೇಕು. ಎಂಥದನ್ನ ಸೊಪ್ಪ ಹುಡಿಕೊಬತ್ತೀನಿ. ಹೊಲ್ಕಡೆಗೆ ಹೋಗಿ ಅವರು ಏನೋ ಹೊಲ್ತ ಬದುಕು ಮಾಡ್ತಾರೇನೋ. ನಾನು ಹೋಗಿಸಿ ಅದು ಏನು ನೋಡ್ಕೊಬತ್ತೀನಿ. ಅದು ಏನು ಮಾಡ್ತಾವೆ ನೋಡ್ಕೊ, ಹೋಗ್ಬತ್ತೀನಿ ಹೊಲ್ತಕ್ಕೆ. ಹೌದಕ್ಕ, ಸರಿನಕ್ಕ, ಆಯಿತು. ಹೊಲ್ತಕ್ಕೆ ಹೋಗಿ ಬರಂಗಿದ್ರೆ ಹೋಗ್ಬೇಕ, ಇಲ್ಲ ನಾನೇ ಹೋಗಿ ಬರ್ಲಕ್ಕ. ನಾನೇ ಎಂಥದನ್ನ ಸೊಪ್ಪು ಹುಡಿಕೊಬತ್ತೀನಿ ಬಿಡಕ್ಕ. ಇಲ್ಲ ಕಣ್ಬಿಡು, ನಾನೇ ಹೋಗ್ಬತ್ತೀನಿ. ನನಗೂ ಮಂತವಿದ್ದು ಬೆಳಗಿಂದ ಬೇಜಾರಾಗದೆ. ಹೊಲ್ತ ಕಡೆಗೆ ಹೋಗಂಗೆ ಅಡ್ಡಾಡ್ಕೊಂಬತ್ತೀನಿ. ಅದೇನು ನೋಡು, ಹೋಗಿ ಮನೆಗೆ ಒಂದು ಗಳಿಗೆ ಏನಾಗಲ್ಲ. ಹೊಸ ಪಾತ್ರೆ ಎಲ್ಲ ಬೆಳಕತ್ತೀನಿ. ನಾನೇ ಏನೇನು ಬೆಳಗಕ್ಕೆ ಹೋಗ್ಬೇಡ, ಹೋಗು ಒಂದು ಗಳಿಗೆ ಮನೆಗೆ. ಆಮೇಕಿಂದ ಸಿವನ್ ಕಳಿಸಿ ಏನಾರ ಹೊಸಿ ತೋರಿಸಲ್ಲ ಕೋಳಿನೋ ಏನಾರ. ಅಯ್ಯೋ, ಇವಾಗ ಯಾಕಕ್ಕ ಕೋಳಿ ಕೊಕ್ರೆಲ್ಲ? ಏನು ಬೇಡಕ್ಕಂತ ಆಳಕ್ಕೆ. ಕೋಳಿ ಬೇಡ, ಏನು ಬೇಡ ಅತ್ತಗೆ. ನಾನು ತಿಂದ ಅದೇ 2-3 ತಿಂಗಳಾಗಿತ್ತು. ಇಲ್ಲಿ ಸರಸ್ವತಿನ ಯಾರೋ ಬಂದಾಗ ಮಾಡಿದ್ರಲ್ಲ, ಆಗ ತಿಂದಿದ್ವು ಅಕ್ಕ. ಏನು ಬೇಡ ತಗೊಳಕ್ಕ, ನಂಗೇನು ತಿನ್ನಂಗಿಲ್ಲ, ನಂಗೇನು ಬೇಡ. ಮುಂಡೆ ಮಗಳು ಅವಳ ಮನೇಲಿ ನಂಗೆ ಕೋಳಿ ಮಾಡಿ ಸಿಕ್ಕಿದ್ಲಕ್ಕ. ಏನು ಮಾಡಿ ಸಿಕ್ಕಿಲ್ಲ ಕಣಕ್ಕ. ಬರೇ ಮಾತಾಡಿದ್ದೇ ಆಯಿತು. ನಾನೇ ಎಲ್ಲ ಬದುಕು ಮಾಡಬೇಕಾಗಿತ್ತು. ಎಲ್ಲ ಬದುಕು ಮಾಡಿ ಕೊನೆಗೆ ನನ್ನ ಜೀವ ತಿನ್ಬಿಟ್ಲು ಕಣಕ್ಕ. ಕೈಲಿ ಬದುಕು ಮಾಡಿಸಿ ಸಾಕಾಯ್ತಲ್ಲ. ಇನ್ನು ಇವಳು ಯಾಕಬೇಕು ಅಂದ್ಬಿಟ್ಟು ಕಣ್ಣು ಕಿಡ್ನಿ ಮಾಡ್ಕೊಂಡು ತಿನ್ಬಿಡೋಣ ಅಂತ ಇಂಥ ಪ್ಲಾನ್ ಮಾಡ್ಕೊಂಡ್ಬಿಟ್ರು ಕಣಕ್ಕ. ಅಯ್ಯೋ, ಅದು ಏನದು ನೆನ್ಸ್ಕೊಂಡು ಒಳದು. ಸುಮ್ ಕೂತ್ಕೋತೆಗೆ ನೆನ್ಸ್ಕೊಂಡು ಒಳಕ್ಕೆ ಹೋಗ್ಬೇಡ. ಸುಮ್ಮನಿರು. ಇವಾಗ ಆಗೋದೆಲ್ಲ ಆಗೋಯ್ತು. ಈಗ ಆಗಿರೋದೆಲ್ಲ ಸರಿ ಮಾಡೋಕ್ಕಾಯ್ತದ ಹೇಳು? ಇವಾಗ ಇನ್ಮೇಲೆ ನಿಮ್ದಾಗಿ ಎಲ್ಲ ಕೆಟ್ಟ ಕೆಲಸ ಕೆಟ್ಟ ಬುದ್ಧಿ ಬಿಟ್ಟು ನೆಮ್ಮದಿಗೆ ಸಂಸಾರ ಮಾಡ್ಕೊಂಡು ಹೋಗೋದೇ ಕಲ್ತ್ಕೊ. ಸರಿನಾ? ಸರಿ ಆಯಿತು, ನಾವು ತಗೊಬತ್ತೀನಿ. ಅದೇನು ನೋಡ್ತಾ ಇರು, ಹೋಗೋನ್ಗಳಿಗೆ ಮನೆಗೋ. ನಮ್ಮ ಅಕ್ಕ ಎಷ್ಟು ಒಳ್ಳೆಯಳು. ನಾನು ಎಷ್ಟೇ ಅನ್ಯಾಯ ಮಾಡಿರುವೆ, ನನ್ನ ಬಗ್ಗೆ ಒಂದು ಮಾತು ಬೈಯಲ್ಲ, ಒಂದು ಮಾತೇನು ಅನ್ನಲ್ಲ. ನಾನು ಒಬ್ಳು ಮಗಳು ಅಂತ ಎತ್ತಿದ್ದೀನಿ. ನನ್ನ ಕಣ್ಣು ಕಿಡ್ನಿಯ ಮಾಡ್ಕೊಂಡು ತಿನ್ನ ಅಂತ ಮಗಳನ್ನ ಎತ್ತಿಬಿಟ್ಟಿದ್ದೀನಿ ನಾನು. ಅಯ್ಯೋ ಭಗವಂತ, ನಾನು ಮಾಡಿರೋ ಕರ್ಮಕ್ಕೆ ನನಗೆ ಇವೆಲ್ಲ ಆಗಬೇಕಾದ್ದೆ ಇವೆಲ್ಲ. ಅಕ್ಕ ಯಾರವರು ಬರೀ ಒಳಿಕೆ? ಓ ಅಮ್ಮರೇ, ನಾನು ಅಕ್ಕ ಇಲ್ವಾ? ಎಲ್ಲೋದ್ಲು? ಚಿಕ್ಕರಂಗಕ್ಕ, ಇದೇನು ಅಮ್ಮೋರೆ ಗಿಮ್ಮೋರೆ ಅನ್ಕೊಂಡು ಚಂದ್ರಿ ಅಂತ ಕರಿಯಕ್ಕ ಸಾಕು. ಅಯ್ಯೋ, ಇದೇನು ಹಿಂಗಂದ್ಬಿಟ್ರಿ? ಆಗಿಂದನೂ ನಾವು ಹಂಗೆ ಅಲ್ವಾ ಕರಿತಿದ್ದು. ಸಾಕಕ್ಕ, ಯಾಕೆ ನನ್ನ ಕೆಟ್ಟವಳು ಅಂತ ಚುಚ್ಚಿ ಹೇಳ್ತಾ ಇದೆಯಾ? ನಾನಿವಾಗ ಒಳ್ಳೆಯಳಾಗಿದ್ದೀನಕ್ಕ, ಒಳ್ಳೆಯಳಾಗಿದ್ದೀನಿ. ಇನ್ಮೇಲೆ ನನಗೆ ಯಾರು ಸವಾಸ
ಕಾಸು ಬೇಡ, ಯಾವ ಸುದ್ದಿನೂ ಬೇಡ. ತೆಟ್ಟು ಅನ್ಕೊಂಡು ಈ ಮನೇಲಿ ಇದ್ದು ಬಿಡೋಣ ಅನ್ಕೊಂಡಿದ್ದೀನಕ್ಕ. ನೀನು ನಮ್ಮ ಅಕ್ಕಿದ್ದಂಗೆಯ ಬಾಕ್ಕ. ಅದೇನು ಬಂದಿದ್ದು? ಅಕ್ಕ ಹೊಲ್ತಕ್ಕೆ ಹೋಗೋಳೆ, ಏನೋ ಸೊಪ್ಪು ಕಿತ್ಕೊಂಬತ್ತೀನಿ ಅಂತ. ಸಾಯಂಕಾಲ ಸಾರು ಮಾಡೋಕ್ಕೆ ನಾನು ಸುಮ್ಮನೆ ಕೂತಿದ್ದೆ. ಬಾ ಕೂತ್ಕೋ. ಹೌದಾ, ಇರಲಿ ಬಿಡು. ಸಾಯಂಕಾಲ ಕಡೆಗೆ ಬರ್ತೀನಿ ಆ ಕೈ ಬಂದಮೇಲೆ. ಯಾಕಕ್ಕ? ನಾನಿದ್ರೆ ಮನೆಗೆ ಬರಲ್ವಾ? ಬಾಕ ಕೂತ್ಕೋ, ಕಾಫಿ ಮಾಡ್ಕೊಡ್ತೀನಿ. ಅದು ಯಾಕೆ? ಬಾ ಕೂತ್ಕೋ. ಇಲ್ಲ ಇಲ್ಲ, ನಾನು ಕಾಫಿ ಏನು ಕುಡಿಯಲ್ಲ. ಬಾರಕ್ಕ, ಯಾಕೆ ನಾಚ್ಕೊಂಡಿಯ? ಅಲ್ಲ, ನಾನು ನಿನ್ನ ತಂಗಿ ಇದ್ದಂಗಲ್ವಾ? ಬಾ ಬಾ ಚಿಕ್ಕರಂಗಕ್ಕ, ಕೂತ್ಕೋ ಬಾ. ಅಯ್ಯೋ ಬಾಕ್ಕ, ನಾ ಯಾಕೆ ದ್ವೇಷ ಪಾಸ ಎಲ್ಲ ಸಾಧಿಸ್ಕೊಂಡು ನೀನು ನಮ್ಮ ಅಕ್ಕಿದ್ದಂಗೆಯ. ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಕ್ಕ, ಬುದ್ಧಿ ಕಲ್ತ್ಕೊಂಡಿದ್ದೀನಿ. ನಂಗೆ ಇವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಾಗೈತೆ. ನನ್ನ ಮಗಳು ಮುಂಡೆನ ವಹಿಸ್ಕೊಂಡು ನಾನು ಇಂಥ ಗತಿಗೆ ಬಂದಿದ್ದೀನಿ ಅಕ್ಕ. ನಿನ್ನ ಮಗಳಿಗೂ ಅನ್ಯಾಯ ಮಾಡಿದ್ದೀನಿ. ದಯಮಾಡಿ ಕ್ಷಮಿಸ್ಬಿಡಕ್ಕ, ನನ್ನ ಕ್ಷಮಿಸ್ಬಿಡು. ಚಂದ್ರಮ್ಮ, ಆಗಿದ್ದಾಗೋಯ್ತು. ಇವಾಗ ನಿನ್ನ ಮಗಳು ಸುದ್ದಿಯ ಬಿಟ್ಟಾಕು. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಮಗಳಿಗೆ ಏನೇನೋ ಅಂದಿದ್ಯಾ ಆಡಿದ್ಯಾ ಅಂತ. ಏನೋ ಓಲಿ ಬಿಡು, ಕೆಟ್ಟಗಳಿಗೆ ಆಗ್ಬಾರ್ದು ಆಗೋಯ್ತು. ಅವಳು ಒಳ್ಳೆ ಮನೆ ಸೇರ್ಕೊಂಡ್ಲಲ್ಲ, ಬಿಡಕ್ಕ ಓಲಿ ಅತ್ತಗೆ. ಏನು ತಲೆ ಕೆಡ್ಸ್ಕೊಬೇಡ ನೀನು, ಏನು ಚಿಂತೆ ಮಾಡಬೇಡ. ಅದೇನು ನೋಡಕ್ಕ. ನನ್ನ ಯಾಕಕ್ಕ ಅಕ್ಕ ಅಂದಿಯ? ಹಂಗೆ ಬಂದ್ಬಿಟ್ಟು ಬಾಯಲ್ಲಿ. ಓಲಿ ಬಿಡು ಚಂದ್ರಮ್ಮ, ಸರಿ ಆಯಿತು. ನನ್ನ ಕಾಫಿ ಕುಡಿಯೋಕ್ಕಿಲ್ಲ, ಬತ್ತೀನಿ ಬಿಡು ಆಮೇಕಿಂದ. ಒಬ್ಳೆಯ? ನನಗೂ ಇದ್ದು ಬೇಜಾರಕ್ಕ. ಬಾ ಕೂತ್ಕೊಂಡ್ಗಳಿಗೆ ಹೋಗಿವಂತೆ. ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಆಯಿತು ಕಂತ, ಕೂತ್ಕೊತೀನಿ ಒಂದ್ಗಳಿಗೆ. ಹೇಳು ಚಂದ್ರಮ್ಮ, ಇನ್ನೇನು? ಬಿಡು, ಬೇಜಾರು ಮಾಡ್ಕೊಬೇಡ. ಯಾಕೆ ಅಷ್ಟೊಂದು ಮನ್ಸು ಕೆಡ್ಸ್ಕೊಂಡಿದ್ಯಾ? ಹೋದ್ರೋಯ್ತು. ಶಿವನು ನಿನ್ನ ಮಗನೇ, ಸರಸ್ವತಿ ನಿನ್ನ ಮಗಳೇ ಅನ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಶಿವು ನನ್ನ ಮಗ ಆಗಿಲ್ಲ ಅಂದ್ರೂ ನನ್ನ ಎಂಥ ಕಷ್ಟದ ಪರಿಸ್ಥಿತಿಯಿಂದ ಪಾರು ಮಾಡೋನೆ. ಅವನು ನನ್ನ ಮಗ ಇದ್ದಂಗೆ, ನನ್ನ ಮಗನಿಗಿಂತ ಹೆಚ್ಚವನು. ನಮ್ಮ ಶಿವು ಹಂಗಿರಬಟ್ಟೆ, ಭಾರಿ ಒಳ್ಳೆ ಹುಡುಗ. ನಮ್ಮ ಮನೆ ಅಪ್ಪನ ಬೇಡ ಕಣಪ್ಪ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂತ ಎಷ್ಟು ಕೇಳಿರುವ, ಕೇಳಲೇ ಇಲ್ಲ. ಕರ್ಕೊಂಡು ಹೋದೆ. ಹೆಂಗೋ ಸದ್ಯ ಅಲ್ಲಿ ನಿಮ್ಮನ್ನ ಬಚಾವ್ ಮಾಡಿರಲ್ಲ, ಸಾಕಷ್ಟೇ, ಇನ್ನೇನು ಇಲ್ಲ. ನೀವು ಹುಷಾರಾಗಿ ಮನೆಗೆ ಬಂದ್ರಲ್ಲ, ಅದು ಸಾಕು ಬಿಡು ಚಂದ್ರಮ್ಮ. ಹಂಗೆ ನೋಡಿರಿ ನೀವು ಕಾರಣನೇ ಅದಕ್ಕೆಲ್ಲ. ನೀವು ನಿಮ್ಮ ಮನೆಯಪ್ಪನ ನೀವು ಆಸ್ಪತ್ರೆಗೆ ಕರ್ಕೊಂಬಂದಿಲ್ಲ ಅಂದಿದ್ರೆ ಶಿವು ಬರೋಣ ಅಲ್ಲಿಗೆ, ನನ್ನನ್ನು ಕಾಪಾಡೋಣ. ಏನು ಆಯ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಕಣ್ಣು ಕಿಡ್ನಿ ಮಾಡಿಸ್ಕೊಂಡು ಅನಾಥ ಶವ ಆಗ್ಬಿಡ್ತಿದ್ದೆ ನಾನು. ವಾರೆಂಟ್ನಾಗ ಬರ್ತಿದ್ನೇನೋ ಟಿವಿನಾಗೆ ರಾತ್ರಿ 9 ಗಂಟೆಗೆ. ಅಯ್ಯೋ ಬಿಡ್ತು ಚಂದ್ರಮ್ಮ, ಅದು ಏನು ಮಾತು ಅಂತ ಆಡೋದು ನೀನು. ಬಿಡು, ಇವಾಗ ಆಗಿದೆಲ್ಲ ಆಗೋಯ್ತು. ಬುಟ್ಟಾಕಿನ ಅವೆಲ್ಲ ಹಾಕಿಲ್ಲ, ತಿರ್ಗಾ ತಲೆ ಕೆಡ್ಸ್ಕೊಬೇಡ. ಅದೇನು ನೋಡ್ಕೊಂಡು ಹೋಗಿ ಇವಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಒಂದು ಮನೇಲಿ. ನಮ್ಮ ಅಕ್ಕಯ್ಯ ಹಂಗೆ ಹೇಳ್ತಾಳೋ ಹಂಗೆ ಕೇಳ್ಕೊಂಡಿರ್ತೀನಿ ನಿನ್ನ ಮೇಲೆ ನಾನು ಅಷ್ಟೇ. ಈಗ ಇನ್ನೊಂದೇನೋ ಕೇಳಬೇಕು ಅನ್ಕೊಂಡೆ. ಹೇಳು ಚಂದ್ರಮ್ಮ, ಅದು ಏನು ಅಂತ? ಶಿವುಗೆ ಒಂದು ಒಳ್ಳೆ ಹೆಣ್ಣು ನೋಡಿ, ಒಂದು ಒಳ್ಳೆ ಕಡೆ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡೋದಲ್ವಾ? ಯಾಕಿನ್ನ ಮಾಡ್ತಾ ಇಲ್ವಲ್ಲ? ಅಯ್ಯೋ ಪಾಪ, ಆದರೂ ಕಾಂಕನ ಬಗ್ಗೆ ಇನ್ನಕ್ಕೂ ಎಲ್ಲಿ ಕೂಡು ಬಂದಿಲ್ವೋ? ಹೋಗಿದ್ದ ಕಡೆ ಎಲ್ಲ ಏನಾರ ಒಂದು ಆಯ್ತದೆ ಎಡವಟ್ಟು. ನಮ್ಮ ಇವಳು ನಮ್ಮ ಅಮ್ಮು, ಅದೇ ನನ್ನ ದೊಡ್ಡ ಮಗಳು ಅಮ್ಮು ಗೊತ್ತಲ್ಲ ನಿಮಗೂ. ಅವಳೊಬ್ಳು ಒಪ್ಕೊಂಬಿಟ್ಟಿದ್ರೆ ಹೆಂಗೋ ಮದುವೆ ಮಾಡ್ಬಿಡ್ಬೋದಿತ್ತತೆಗೆ. ಒಪ್ಕತೆಲ್ಲ ಮೂದವಿದು, ಏನು ಮಾಡೋದೋ ಏನೋ. ಬೇರೆ ಎಲ್ಲರ ನೋಡಬೇಕು. ಮುಂದುವರೆಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.